ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದಂಥ ಒಂದು ಅನುಭವ. ಯಾಕೆಂತ ಹೇಳಿದರೆ ಪರಲೋಕ ಹೋದ ಮೇಲೆ ಕೂಡ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ಇರುವಂಥ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆ 119 18ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಾವು ಭೂಲೋಕದಲ್ಲಿರುವಾಗಲೇ ನಮ್ಮ ಕೆಲವು ವರ್ಷಗಳಲ್ಲಿ 50, 60, 70, 90, 100, 110, 120 ವರ್ಷಗಳಲ್ಲಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಭಾಗ್ಯ ಭೂಮಿಯಲ್ಲಿರುವಾಗಲೂ ಪರಲೋಕಕ್ಕೆ ಹೋದ ಮೇಲೆ ಕೂಡ ಇರುವಂಥದ್ದು ಭಾಗ್ಯಕರವಾದಿದೆ. ಹೌದಾದ ಕಾರಣ ಇಂದು ನಾವು ಯೋಹಾನ 21ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋಹಾನ ಬರೆದ ಸುವಾರ್ತೆಯನ್ನು ಬರೆದ ಉದ್ದೇಶ ಅಂದರೆ ಯೇಸು ಕ್ರಿಸ್ತನು ದೇವಪುತ್ರನು ಅಥವಾ ದೇವರು ಎಂಬುದನ್ನು ತಿಳಿಸುವುದಕ್ಕಾಗಿ ಬರೆದಂಥ ಗ್ರಂಥ. ಈ ಕೊನೆಯ ಅಧ್ಯಾಯ ಯೋಹಾನ 21ನೇ ಅಧ್ಯಾಯಕ್ಕೆ ಬಂದಾಗ ನಾವು ಪುನರುತ್ಥಾನದ 12 ಸಂದೇಶಗಳು, 12 ಮೆಸೇಜಸ್ ಆಫ್ ರೆಸರಕ್ಷನ್. ಯೇಸುಸ್ವಾಮಿ ಪುನರುತ್ಥಾನವಾದದರಲ್ಲಿ ಯೇಸುಸ್ವಾಮಿ ಪುನರುತ್ಥಾನವಾಗಿದ್ದರಲ್ಲಿ ನಾವು 12 ಸಂದೇಶಗಳನ್ನು ಗ್ರಹಿಸಿಕೊಳ್ಬೋದು, ಕ್ಯಾಪ್ಚರ್ ಮಾಡಿಕೊಳ್ಬೋದು, ಅನ್ವಯಿಸಿಕೊಳ್ಬೋದು, ಧ್ಯಾನಿಸಿಕೊಳ್ಬೋದು. ಬನ್ನಿರಿ, 12 ಸಂದೇಶಗಳು ಪುನರುತ್ಥಾನದಿಂದ, 12 ಮೆಸೇಜಸ್ ಆಫ್ ರೆಸರಕ್ಷನ್. ಮೊದಲನೇದಾಗಿ ನಾವು ನೋಡುವಾಗ ಯೇಸುಸ್ವಾಮಿ ಶಿಷ್ಯರಿಗೆ ತಮ್ಮನ್ನು ಪುನಃ ತೋರಿಸಿಕೊಂಡದ್ದರ ಬಗ್ಗೆ ನಾವು ಮೊದಲನೇ ವಚನದಲ್ಲಿ ನೋಡ್ತೇವೆ. ಹಾಗಾದರೆ ಪುನರುತ್ಥಾನ ಶಕ್ತಿಯ ಮೊದಲನೇ ಸಂದೇಶ ಏನಂತ ಹೇಳಿದರೆ ಆತನು ರುಜುವಾತನ್ನು ಕೊಟ್ಟನು ಎಂದು ನೋಡ್ತೇವೆ. ಹಿ ಗೇವ್ ದ ಪ್ರೂಫ್ ಆಫ್ ರೆಸರಕ್ಷನ್. ಪುನರುತ್ಥಾನದ ಒಂದು ರುಜುವಾತು. ಹಾಗೆ ಏನೋ ಒಂದು ಅಸ್ಪಷ್ಟವಾಗಿ ನೀಡಲಿಲ್ಲ, ಸ್ಪಷ್ಟತೆಯನ್ನು ನೀಡಿದರು. ಹಿ ಗೇವ್ ಕ್ಲಾರಿಟಿ. ಅದೇ ಆ ಸಂದೇಶದ ಮೊದಲನೇ ಸಂದೇಶ ಅಂತ ಹೇಳ್ಬೋದು. 12 ಸಂದೇಶಗಳಲ್ಲಿ ಮೊದಲನೇ ಸಂದೇಶ ಆತನು ರುಜುವಾತಿನಿಂದ ಸ್ಪಷ್ಟಪಡಿಸಿದ್ದು ಅಂತ ಹೇಳೋಣ. ಎರಡನೇದಾಗಿ ಬೆಳಗಾಗುವಷ್ಟರಲ್ಲಿ ಪುನರುತ್ಥಾನ ದಿನ ರಾತ್ರಿಯೆಲ್ಲ ಶಿಷ್ಯರು ಏನು ಮಾಡಿದರು? ಸಿಮೋನ್ ಪೇತ್ರನು, ದಿದುಮನ್ ಎಂಬ ಥೋಮನು, ಗಲಿಲಾಯ ಕಾನವರು ನಾಥಾನಿಯೇಲನು, ಜಬ್ದಾಯನ ಮಕ್ಕಳು, ಅವರ ಶಿಷ್ಯರಲ್ಲಿ ಇನ್ನಿಬ್ಬರು, ಒಟ್ಟಾಗಿ ಅವರೆಲ್ಲ ಕೂಡಿದ್ದರು. ಆವಾಗ ಇವರು ಮೀನು ಹಿಡಿಬೇಕಂತ ಹೋದಾಗ ಏನಾಯಿತು? ಅವರಿಗೆ ಏನೂ ಸಿಗಲಿಲ್ಲ. ಅಂಥ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ, ಅಂಥ ಒಂದು ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲ ಅವರು ಟ್ರೈ ಮಾಡಿ ಬೆಳಗಾಗುವಷ್ಟರಲ್ಲಿ ಯೋಹಾನ 21:4ನೇ ವಚನದಲ್ಲಿ ಯೇಸು ತೀರದಲ್ಲಿ ನಿಂತಿದ್ದರು. ಪುನರುತ್ಥಾನದ 2ನೇ ಸಂದೇಶ, ಸೆಕೆಂಡ್ ಮೆಸೇಜ್ ಆಫ್ ರೆಸರಕ್ಷನ್ ಏನಂದರೆ ಜೀಸಸ್ ಈಸ್ ಸ್ಟ್ಯಾಂಡಿಂಗ್. ಮೊದಲನೇದು ರುಜುವಾತನ್ನು ಕೊಟ್ಟರು, ಈಗ ನಿಮಗಾಗಿ ನಿಂತಿರುವುದು, ನಮಗಾಗಿ ನಿಂತಿರುವುದು, ಸ್ಟ್ಯಾಂಡಿಂಗ್ ಫಾರ್ ಅಸ್. ಅದು ವೇಟಿಂಗ್, ಕಾದಿರುವಂಥದ್ದು ಎಂಬುದಾಗಿ ಸೂಚಿಸ್ತದೆ. ಆದರೆ ಅವರು ಯೇಸುಸ್ವಾಮಿ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಆದರೂ ಕೂಡ ಯೇಸುಸ್ವಾಮಿ ತಾನು ಮಾಡ್ತಕ್ಕಂಥ ಒಂದು ಕರ್ತವ್ಯವನ್ನು, ಪ್ರೀತಿಯನ್ನು ವ್ಯಕ್ತಪಡಿಸಿದ್ರ ಬಗ್ಗೆ ನಾವು ನೋಡ್ತೇವೆ. ನೋಡಿದ ಮೇಲೆ ಮುಂದೆ
ಯೇಸುಸ್ವಾಮಿ ಕೇಳ್ತಾರೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು, ಆದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಊಟ ಮಾಡಲಿಕ್ಕೆ ಏನೂ ಇಲ್ಲ ಅಂಥ ಒಂದು ಸಂದರ್ಭದಲ್ಲಿ ಯೇಸುಸ್ವಾಮಿ 6ನೇ ವಚನ ಯೋಹಾನ 21:6 ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿರಿ ನಿಮಗೆ ಸಿಗುತ್ತವೆ ಅಂತ ಹೇಳಿದಾಗ, ಹೌದು, ಮೀನುಗಳು ರಾಶಿ ರಾಶಿಯಾಗಿ ಬಲೆಗೆ ಸಿಕ್ತಂತೆ. ಎಳಿಲಿಕ್ಕೆ ಕೂಡ ಆಗ್ತಾ ಇಲ್ಲ ಬಲೆನ, ಅಷ್ಟರ ಮಟ್ಟಿಗೆ ಸಿಕ್ತಂತೆ. ಅದೇನು ತೋರಿಸ್ತದೆ? ಒದಗುವಿಕೆ. ಅವರು ತಮ್ಮ ಉಪಜೀವನಕ್ಕೆ, ಅವರ ಊಟಕ್ಕೆ ಇಲ್ಲದಂಥ ಸಂದರ್ಭದಲ್ಲಿ ಸ್ವಾಮಿ ಒದಗಿಸಿಕೊಟ್ರು. ದ ಪ್ರಾವಿಷನ್. 3ನೇ ಸಂದೇಶ ಒದಗುವಿಕೆಯ ಸಂದೇಶ. ಇಟ್ಸ್ ಅ ಮೆಸೇಜ್ ಆಫ್ ಪ್ರಾವಿಷನ್. ಮೊದಲನೇದು ರುಜುವಾತಿನ ಸಂದೇಶ, 2ನೇದು ನಿಂತಿರುವ ಸಂದೇಶ, ಅಂದರೆ ಕಾಯ್ತಾ ಇರುವಂಥ ಸಂದೇಶ. ಆ್ಯಸ್ ದೋ ಈಸ್ ವೇಟಿಂಗ್ ಟು ಡೂ ಎ ಮಿರಕಲ್. ಅವ್ರಿಗೆ ಅದ್ಭುತ ಮಾಡೋದಕ್ಕೋಸ್ಕರವಾಗಿ ಕಾದಿರುವಂಥ ರೀತಿಯಲ್ಲಿ ಇತ್ತು ಅದು ಯೇಸುಸ್ವಾಮಿ ನಿಂತಿರುವಂಥದ್ದು. ಆಮೇಲೆ 4ನೇ ಒಂದು ಸಂದೇಶ ಏನಂದರೆ, ಈಗ ಬಂದಂಥ ಶಿಷ್ಯರು ಯೇಸುಸ್ವಾಮಿಯನ್ನು ಗುರುತು ಹಿಡಿಯಲಿಲ್ಲ. ಎಷ್ಟು ಜನ ಇದ್ದರು? ಸೀಮೋನ್ ಪೇತ್ರ, ಥೋಮ, ನಾಥಾನಿಯೇಲನು, ಜಬದಾಯನ ಮಕ್ಕಳು ಇಬ್ಬರು, 6 ಜನ ಆದರು. ಅವರ ಶಿಷ್ಯರಲ್ಲಿ ಇನ್ನೂ ಇಬ್ಬರು, 8 ಜನ ಆದರು. ಸುಮಾರು 8 ಜನರು ಕೂಡಿದರು. ಕೆಲವರೆಲ್ಲ ಎಲ್ಲಿ ಹೋದರೂ ಗೊತ್ತಿಲ್ಲ ಉಳಿದಂಥವ್ರು. ಆದರೆ 8 ಜನರು ಶಿಷ್ಯರು, ಕನಿಷ್ಠ ಮಿನಿಮಮ್ ಅಷ್ಟೊಂದು ಜನ ಇದ್ದರು. ಅವರಲ್ಲಿ 8 ಜನರಲ್ಲಿ ಸುಮಾರು 8 ಜನ ಅಂತ ಹೇಳೋಣ. ಆ ಸುಮಾರು 8 ಜನರಲ್ಲಿ ಒಬ್ಬರಿಗೂ ಮಾತ್ರ ಪ್ರಕಟಣೆ ಸಿಕ್ತ್ರಿ. 7ನೇ ವಚನ, 21ನೇ ಅಧ್ಯಾಯ 7ನೇ ವಚನ ಯೋಹಾನ ಆ ಪ್ರಕಟಣೆ ಸಿಕ್ಕಿದ ಶಿಷ್ಯನು ಪೇತ್ರನಿಗೆ ಹೇಳ್ತಾನೆ, ಲೀಡರ್ಗೆ ಹೇಳ್ತಾನೆ, ಆತನು ಕರ್ತನೆ, ಸ್ವಾಮಿಯವರು, ಯೇಸು ಸ್ವಾಮಿನೇ ಅದು ಎಂಬುದಾಗಿ. ಹೇಗೆ ಇವನಿಗೆ ಮಾತ್ರ ಸಿಕ್ತು? ಯಾಕಂತ ಹೇಳಿದರೆ ಯೇಸು ಪ್ರೀತಿಸಿದ ಶಿಷ್ಯ. ಹೌದು, ಯೇಸು ಸ್ವಾಮಿಯ ಜೊತೆಯಲ್ಲಿ ಹತ್ತಿರ ಸಂಬಂಧ ಬೆಳೆದಾಗ ಪ್ರಕಟಣೆ, ಆತನ ಬಗ್ಗೆಯೇ ಪ್ರಕಟಣೆ, ಆತನ ಬಗ್ಗೆನೇ ಹೆಚ್ಚು ತಿಳ್ಕೊಳ್ತೀವಿ. ಬೇರೆಯವ್ರಿಗೆ ಗೊತ್ತಿಲ್ಲದಿದ್ರು ಕೂಡ, ಸೀನಿಯರ್ ಆಗಿದ್ದಂಥವ್ರಿಗೆ ಗೊತ್ತಿಲ್ಲದಿದ್ರು ಕೂಡ, ಒಳ್ಳೆ ವ್ಯಕ್ತಿಗಳು ಇವರೆಲ್ಲರೂ. ಸೀಮೋನು, ಥೋಮ, ಆಲ್ರೆಡಿ ಒಂದು ಸರಿ ಥೋಮ ಪರೀಕ್ಷೆ ಮಾಡಿದ್ದ. ಹೌದು, ಇಂಥ ವ್ಯಕ್ತಿಗಳು. ನಾಥಾನಿಯೇಲ ಅವನು ಕೂಡ, ಜಬದಾಯನ ಮಕ್ಕಳು, ಯೋಹಾನ, ಯಾಕೋಬ. ಅದರಲ್ಲಿ ಯೋಹಾನನಿಗೆ ಮಾತ್ರ ಪ್ರಕಟಣೆ. ಹಾಗಾದರೆ ಪುನರುತ್ಥಾನ ಶಕ್ತಿಯ 4ನೇ ಸಂದೇಶ ಏನಂತ ಹೇಳಿದರೆ, ರೆವಲೇಷನ್ ಟು ರೆಕಗ್ನೈಸ್, ಗುರುತಿಸುವಂಥ ಪ್ರಕಟಣೆ. ಪ್ರೀತಿಸುವಂಥವರಿಗೆ ಲಭ್ಯವಾಗ್ತೈತೆ. ದೋಸ್ ಹೂ ಲವ್ ವಿಲ್ ಗೆಟ್ ರೆವಲೇಷನ್. 5ನೇದಾಗಿ ನೋಡುವಾಗ ಪುನರುತ್ಥಾನದ ಸಂದೇಶ ಇನ್ನೊಂದಿದೆ, ಅನದರ್ ಮೆಸೇಜ್ ಆಫ್ ರೆಸರೆಕ್ಷನ್. ಅದೇನಂತ ಹೇಳಿದರೆ, ಸುಮಾರು ದೊಡ್ಡ 153 ಮೀನುಗಳಿದ್ವಂತೆ, ದೊಡ್ಡ ಮೀನುಗಳು. ಹಾಗಾದರೆ ಸ್ವಾಭಾವಿಕವಾಗಿ ಬಲೆ ಹರಿದು ಬಿಡಬೇಕು. ಆದರೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಯೋಹಾನ 21 ಮತ್ತು 11ನೇ ವಚನದಲ್ಲಿ, ಅಷ್ಟು ಮೀನುಗಳಿದ್ದರೂ ಬಲೆಯು ಹರಿದಿರಲಿಲ್ಲ. ಪುನರುತ್ಥಾನದ 5ನೇ ಸಂದೇಶ ಏನಂತ ಹೇಳಿದರೆ, ಅಸಾಧಾರಣವಾದ ಒಂದು ಶಕ್ತಿ. ನಮಗಷ್ಟೇ ಅಲ್ಲ, ನಮಗಿರುವಂಥ ವಸ್ತುಗಳಿಗೂ ದೇವರು ಕೊಡ್ತಾರೆ. ವಾವ್! ಹೌದು, ಅದ್ಭುತ. ಮೀನು ಸಿಕ್ಕಿದ್ದು ಮಾತ್ರ ಅಲ್ಲ, ಆ ಬಲೆಗೂ ಒಂದು ಅದ್ಭುತನೇ. ಬಲೆ ಹಾಕಿದವರಿಗೂ ಕೂಡ ಅದ್ಭುತ.
ಆದ ಕಾರಣ ಆ ದಿವಸಗಳಲ್ಲಿ ಈ ಬಲೆ ಅನ್ನುವಂಥದ್ದು ಅವರ ಉದ್ಯೋಗದ ಸಾಧನ. ಯಾವ ರೀತಿಯಾಗಿ ಒಬ್ಬ ಡ್ರೈವರ್, ಬಸ್ ಡ್ರೈವರ್ ಇರ್ಬೋದು, ಲಾರಿ ಡ್ರೈವರ್ ಇರ್ಬೋದು, ಕಾರ್ ಡ್ರೈವರ್ ಇರ್ಬೋದು, ಅವರು ವಾಹನ ಓಡಿಸುವಾಗ ಆ ವಾಹನ ಅದು ಭಾಳ ಪ್ರಾಮುಖ್ಯ. ಅದಕ್ಕೂ ಏನಾಗದಂತೆ ಕಾಪಾಡುವಂಥದ್ದೇ ಪುನರುತ್ಥಾನ ಶಕ್ತಿಯ 5ನೇ ಸಂದೇಶ. ಗಾಡ್ ವಿಲ್ ಸಿ ಟು ದಟ್ ಯುವರ್ ಆಫೀಸ್ ಥಿಂಗ್ಸ್ ವಿಲ್ ನಾಟ್ ಬ್ರೇಕ್, ಅಥವಾ ನೀವು ಉಪಯೋಗಿಸುವಂಥ ಸಾಧನಗಳು ಮುರಿಯದಂತೆ ಅದ್ಭುತವಾದ ರೀತಿಯಲ್ಲಿ, ಅದ್ಭುತ ಅಂತ ಅಪ್ರಾಕೃತವಾಗಿ ಸೂಪರ್ ನ್ಯಾಚುರಲ್ ಆಗಿ ಕಾಪಾಡುವಂಥ ಸಂದೇಶ. 6ನೇದಾಗಿ 12 ಸಂದೇಶಗಳಿದೆ. ಪುನರುತ್ಥಾನದ 12 ಸಂದೇಶಗಳಲ್ಲಿ ಈಗ 6ನೇದಕ್ಕೆ ಬಂದಿದೆ, ಇನ್ನೂ 6 ಇದೆ. ಆದ ಕಾರಣ ಬೇಗ ನಾವು ನೋಡಿಕೊಳ್ಬೇಕಾಗಿದೆ. ಯೇಸುಸ್ವಾಮಿ 13ನೇ ವಚನ 21ನೇ ಅಧ್ಯಾಯ. ಯೋಹಾನ ಅವರೆಲ್ಲರೂ ಬಂದಿದ್ದಾರೆ. ಯೇಸುಸ್ವಾಮಿ ಅವರಿಗೆ ಇನ್ವಿಟೇಷನ್ ಕೊಡ್ತಿದ್ದಾರೆ, ಬಂದು ಉಪಹಾರ ಮಾಡಿರಿ ಅಂತ, ಬ್ರೇಕ್ಫಾಸ್ಟ್ ಮಾಡಿರಿ ಅಂತ 12ನೇ ವಚನದಲ್ಲಿ ಹೇಳಿಬಿಟ್ಟು ಯೇಸು ಒಂದು ರೊಟ್ಟಿಯನ್ನು ತಕ್ಕೊಂಡು ಅವರಿಗೆ ಕೊಟ್ಟರು. ಯೋಹಾನ 21:13. ಹಾಗಾದರೆ ಅದೇನು ತೋರಿಸ್ತದೆ? ಪುನರುತ್ಥಾನದ ಶಕ್ತಿ ಯೇಸು ತಾವೇ ಬಡಿಸುವುದಕ್ಕೆ, ಅಥವಾ ಈಸ್ ವಿಲ್ಲಿಂಗ್ ಟು ಸರ್ವ್. ತಗೊಳ್ರಿ, ಊಟ ರೆಡಿ ಇದೆ ಅಂತ ಹೇಳ್ಬೋದಾಗಿತ್ತು. ಯಾಕಂದರೆ ಕೆಲವು ಸಾರಿ ಆ ರೀತಿಯಾಗಿ ನಾವು ಹೇಳ್ತೀವಲ್ಲ, ಎಲ್ಲ ರೆಡಿ ಇದೆ, ಒಂದು ಊಟ ಮಾಡಿರಿ, ಬಂದು ಊಟ ಮಾಡಿರಿ 12ನೇ ವಚನದಲ್ಲಿ ಆ ರೀತಿಯಾಗಿ ಹೇಳಿದರು. ಆದರೆ ತಾವೇ ಸರ್ವ್ ಮಾಡಿದರು, ಹಂಚಿಕೊಟ್ರು. ಆದ ಕಾರಣ ಪುನರುತ್ಥಾನದ 6ನೇ ಸಂದೇಶ ಏನಂದರೆ, ಯೇಸು ನಮಗೆ ಸ್ವತಃ ಪೋಷಿಸುವುದಕ್ಕೆ, ಒದಗಿಸುವುದಕ್ಕೆ, ಹಂಚಿಕೊಡುವುದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. 15ನೇ ವಚನ ಯೋಹಾನ 21:15ರಲ್ಲಿ ನಾವು ಪುನರುತ್ಥಾನದ 7ನೇ ಸಂದೇಶವನ್ನು ನಾವು ನೋಡಿಕೊಳ್ತೀವಿ. ಅದು 7ನೇ ಸಂದೇಶ ಏನಂದರೆ, ಪ್ರೀತಿಯ ಪ್ರಶ್ನೆ, ಪ್ರೀತಿಯನ್ನು ಪ್ರಶ್ನಿಸುವುದು, ಪ್ರಶ್ನಿಸುವ ಪ್ರೀತಿ. ಕ್ವಶ್ಚನ್ ಆಫ್ ಲವ್ ಕ್ವಶ್ಚನ್. ಹೌದು, ಪೇತ್ರನಿಗೆ, ಸೀಮೋನ್ನೇ, ನೀನು ಇವರಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯ, ಹೆಚ್ಚಾಗಿ ಪ್ರೀತಿಸುತ್ತೀಯ? ಆ ಪ್ರಶ್ನೆ ಕೇಳಿದಾಗ ನಾವು ಕೂಡ ಒಂದು ಹಾಕೋಬೇಕು, ನಾನು ಯೇಸುಸ್ವಾಮಿಯನ್ನು ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತೇನಾ? ಹೆಚ್ಚಾಗಿ. ಅದು ಪುನರುತ್ಥಾನ ಸಂದೇಶದ 7ನೇ ಒಂದು ಸಂದೇಶ. ಯಾಕಂದರೆ ಪ್ರೀತಿಯನ್ನು ಪ್ರಶ್ನಿಸತಕ್ಕದ್ದು. ಲವ್ ಕ್ವಶನ್ಸ್ ಲವ್. ಪ್ರೀತಿಸುವವರನ್ನು ಪ್ರಶ್ನಿಸ್ತದೆ. ಹಕ್ಕಿದೆ. ಆ ರೀತಿಯಾಗಿ ಹೇಳಿದ್ದಕ್ಕೆ ಪೇತ್ರನು, ಹೌದು ಸ್ವಾಮಿ, ನಾನು ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಪ್ರೀತಿಸ್ತೀಯ ಅಂತ ಕೇಳಿದ್ದಕ್ಕೆ ಮಮತೆ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಪ್ರೀತಿಸ್ತೀಯ, ದೈವಿಕವಾದ ಪ್ರೀತಿಯಿಂದ ಪ್ರೀತಿಸ್ತೀಯ? ಹೌದು ಸ್ವಾಮಿ, ನಾನು ಮಾನವೀಯವಾದ ಮಮತೆ ಇಟ್ಟಿದ್ದೇನೆ ಅಂತ ಹೇಳಿದಾಗ, ಯೇಸು ಸ್ವಾಮಿ, ಆಯ್ತು, ಪರವಾಗಿಲ್ಲ, ನನ್ನ ಕುರಿಗಳನ್ನು ಮೇಯಿಸು. ಗಿವಿಂಗ್ ರೆಸ್ಪಾನ್ಸಿಬಿಲಿಟಿ. ಪುನರುತ್ಥಾನದ 7ನೇ ಅಥವಾ 8ನೇ ಒಂದು ಸಂದೇಶ ಏನಂತ ಹೇಳಿದರೆ, ಜವಾಬ್ದಾರಿಕೆಯನ್ನು ತನ್ನ ಪರವಾಗಿ ಕೊಡುವುದು. ಡೆಲಿಗೇಟಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಬಿಹಾಫ್. ಅದು ಪುನರುತ್ಥಾನದ 8ನೇ ಒಂದು ಸಂದೇಶ. ನೋಡ್ರಿ, ಯೇಸು ಸ್ವಾಮಿ ನಮಗೆ ತನ್ನ ಜವಾಬ್ದಾರಿಕೆಯನ್ನು ನಮಗೆ ಡೆಲಿಗೇಟ್ ಮಾಡ್ತಾನೆ, ಅದನ್ನು ಪ್ರತಿನಿಧಿಸ್ತಾನೆ, ಒಪ್ಪಿಸಿಕೊಳ್ಳುವಂಥದ್ದು. 9ನೇದಾಗಿ ಪುನರುತ್ಥಾನದ 9ನೇ ಸಂದೇಶ ಏನಂದರೆ, ನಮ್ಮ ಮಟ್ಟವನ್ನು ಕ್ರಿಸ್ತನ ಅರ್ಥ ಮಾಡಿಕೊಡ್ತಾನೆ. ಹಿ ಅಂಡರ್ಸ್ಟ್ಯಾಂಡ್ಸ್ ಅವರ್ ಲೆವೆಲ್. ದೈವಿಕವಾದ ಪ್ರೀತಿಯಿಂದ
ಪೇತ್ರನೇ ನೀನು ಪ್ರೀತಿಸಿದ್ಯಾ ಅಂತ ಹೇಳಿದ್ರೆ, ಇಲ್ಲ, ಮಾನವೀಯವಾದ ಮಮತೆ ಅಷ್ಟೇ ಇಟ್ಟಿದ್ದೇನೆ ಅಂತ ಹೇಳಿದಾಗ ಸ್ವಾಮಿ 17ನೇ ವಚನದಲ್ಲಿ, ಯೋಹಾನ 21:17, ಹೌದು, ಮಮತೆ ಅಷ್ಟೇ ಇಟ್ಟಿದ್ಯಾ ಪೇತ್ರ ಅಂತ ಕೇಳುವಾಗ ಸ್ವಾಮಿ ಅರ್ಥ ಮಾಡಿಕೊಡ್ತಾನೆ. ಅದನ್ನು ಬೈಲಿಲ್ಲ, ಅವನ ಲೆವೆಲ್, ಅವನ ಮಟ್ಟ ಅಷ್ಟೇ ಅಂತ ಹೇಳ್ಬಿಟ್ಟು. ಗಾಡ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ಲೆವೆಲ್, ದೇವರು ನಮ್ಮ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವಂಥ, ನಮ್ಮ ಮಾನವೀಯತೆಯನ್ನು, ನಮ್ಮ ಪರಿಮಿತಿಯನ್ನು, ನಮ್ಮ ಲಿಮಿಟೇಷನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಪುನರುತ್ಥಾನ ಶಕ್ತಿಯ 9ನೇ ಸಂದೇಶ. 10ನೇ ಸಂದೇಶ ಅವನು ಹೇಳ್ತಾನೆ, ಹೌದು ಸ್ವಾಮಿ ನೀನು ಎಲ್ಲ ತಿಳಿದಿದ್ದೀಯ ಅಂತ ಹೇಳಿದಾಗ ಸ್ವಾಮಿ ಅವನ ಬಗ್ಗೆ ಒಂದು ಪ್ರವಾದನೆ ಸ್ವಾಮಿ ನೀಡ್ತಾರೆ 19ನೇ ವಚನದಲ್ಲಿ, 18-19ನೇ ವಚನದಲ್ಲಿ. ಹೌದು, ನೀನು ಇಷ್ಟ ಬಂದ ಕಡೆಗೆ ತಿರುಗಾಡ್ತಿದ್ದೆ, ಆದರೆ ನೀನು ವೃದ್ಧನಾದಾಗ ನಿನ್ನ ಕೈಗಳನ್ನು ಚಾಚುವೆಯಾಗ ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿ ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ಹೊತ್ಕೊಂಡು ಹೋಗುವನು ಅಂತ ಹೇಳುವಾಗ ಅದು ಒಂದು ದೈಹಿಕವಾದಂಥ ರೀತಿಯಲ್ಲ. 19ನೇ ವಚನ ಪ್ರಕಾರವಾಗಿ ಯೋಹಾನ 21:19ರಲ್ಲಿ ಪೇತ್ರನು ಎಂಥ ಮರಣದಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಯೇಸು ಸ್ವಾಮಿ ಪ್ರವಾದನೆಯಾಗಿ ಹೇಳಿತು. ಹಾಗಾದರೆ ಪುನರುತ್ಥಾನದ 10ನೇ ಸಂದೇಶ ಪ್ರವಾದನೀಯ ಸಂದೇಶ, ಪ್ರೊಫೆಟಿಕ್ ಮೆಸೇಜ್. ನಮ್ಮ ಜೀವನದಲ್ಲಿ ಯೇಸು ಮಾತಾಡ್ತಾರೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಸೇವೆ ಬಗ್ಗೆ, ನಮ್ಮ ಮರಣದ ಬಗ್ಗೆ ಕೂಡ. 11ನೇದಾಗಿ ಪುನರುತ್ಥಾನದ 11ನೇ ಸಂದೇಶ, ನನ್ನನ್ನು ಹಿಂಬಾಲಿಸು. ಯೇಸುವನ್ನು ಹಿಂಬಾಲಿಸುವುದು. ಪ್ರಾರಂಭದಲ್ಲಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ಫಾಲೋ ಮೀ ಅಂತ ಪ್ರಾರಂಭದಲ್ಲಿ ಈ ಪೇತ್ರನಿಗೆ ಯೇಸು ಸ್ವಾಮಿ ಒಂದು ಆಹ್ವಾನ ಕೊಟ್ಟಿದ್ರು. ಆದರೆ ಈಗ ಯೋಹಾನ 21:22ರಲ್ಲಿ ನೋಡುವಾಗ ನೀನು ನನ್ನನ್ನು ಹಿಂಬಾಲಿಸು. ಯಾಕಂದರೆ ಪೇತ್ರನು ಆ ಕಡೆ ಈ ಕಡೆ ಬೇರೆಯವ್ರ ಬಗ್ಗೆ, ಯೋಹಾನ ಬಗ್ಗೆ, ಬೇರೆ ಶಿಷ್ಯರ ಬಗ್ಗೆ ಏನು ಚಿಂತಿಸಬೇಡ, ಫೋಕಸ್, ಕೇಂದ್ರ ಹಿಂಬಾಲಿಸು. ಇದು ಪುನರುತ್ಥಾನದ 11ನೇ ಸಂದೇಶ. ಕೊನೆ ಸಂದೇಶ 12ನೇ ಸಂದೇಶ ಏನಂತ ಹೇಳಿದರೆ, ಯೋಹಾನನು ತಾನೇ ಗ್ರಂಥಕರ್ತನ ಹೇಳಿದು, ಯೇಸುಸ್ವಾಮಿ ಭಾಳ ಅನೇಕ ಸಂಗತಿಗಳು ಮಾಡಿದ್ದು ಇವೆ, ಅವುಗಳನ್ನು ಒಂದೊಂದಾಗಿ ಬರೆದ್ರೆ ಬರೀಬೇಕಾದ ಗ್ರಂಥಗಳನ್ನು ಲೋಕವೇ ಹಿಡಿಸಲಾರ. ಅಂದರೆ ಅಷ್ಟೊಂದಿದೆ, ಬಹಳಷ್ಟು ಯೇಸುಸ್ವಾಮಿ ಮಾಡಿದರು. ಆದ ಕಾರಣ ಆ ಪುನರುತ್ಥಾನದ 12ನೇ ಸಂದೇಶ ಏನಂದರೆ ಅಪರಿಮಿತವಾದ ಕೃತ್ಯ. ವಾವ್, ಅನ್ಲಿಮಿಟೆಡ್ ವರ್ಕ್ಸ್. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಪರಿಮಿತಿ ಇಲ್ಲದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪುನರುತ್ಥಾನದ ಶಕ್ತಿಯಿಂದ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಯೋಹಾನನ ಗ್ರಂಥವನ್ನು, ಸುವಾರ್ತೆಯನ್ನು ನಾವು ಮುಗಿಸಿದ್ವಿ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದಿಂದ 12 ಪುನರುತ್ಥಾನದ ಶಕ್ತಿಯನ್ನು ಮತ್ತು ಯೋಹಾನ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.